ಕೊಡು ವಿಜಿ. ಸುಮ್ಮನೆ ಒಳ್ಳೆ ಮಾತಲ್ಲಿ ಕೇಳ್ತಾ ಇದ್ದೀನಿ, ನಾನು ದುಡ್ಡು ಕೊಟ್ಬಿಡು. ಕೊಡ್ತೀನಿ ಅಂತಲೇ ಅಲ್ಲಿ ಹೇಳಿ ಬಂದಿರೋದು. ಬಾ ಇಲ್ಲಿ ಕೊಡ್ತೀನಿ ಅಂತ ಹೇಳಿ. ಕೊಡ್ತೀನಿ ಅಂತ ಕರ್ಸ್ಕೊಂಡ್ಮೇಲೆ ಕೊಟ್ಟು ಕಳಿಸ್ತೀನಿ. ಒಂದು 5 ನಿಮಿಷ ಸುಧಾರಿಸು. ಅಲ್ಲೇ ಕೊಡ್ಬೋದಾಗಿತ್ತು. ಅಲ್ಲೇ ಕೊಡು ಅಂತ ಅಂದರೆ ಪಾರ್ಕ್ ಹತ್ರ ಬಾ, ನಿನ್ನ ದುಡ್ಡು ಕೊಡ್ತೀನಿ ಅಂತ ಹೇಳಿ ಇಲ್ಲಿ ಕರ್ಕೊಂಬಂದು ಸುಮ್ಮನೆ ನಿಂತ್ಕೊಂಡಿದ್ಯಾ. ಕೊಡು ದುಡ್ಡು, ಬಿಸಾಕು ನಂದ. ಅಯ್ಯೋ ಕೊಡ್ತೀನಿರು. ಅದ್ಯಾಕೆ ಹಂಗೆ ಆಡ್ತೀಯ? ನೀನು ದುಡ್ಡಿನ ಮಕ್ಕ ಕಂಡೇ ಇರೋ ಥರ ಆಡ್ತಾ ಇದೆಯಲ್ಲ. ನನ್ನ ವರ್ಷ ಬರ್ತಾನೆ ತಡಿ, ಕೊಡ್ತೀನಿ. ವರ್ಷ ಬಾ, ಈ ಬಾಲುಗೆ ದುಡ್ಡಂತೆ ಕೊಡ್ಬಾ. 5,000 ದುಡ್ಡಂತೆ. 5,000 ಏನು 10,000 ಕೊಟ್ಟು ಕಳಿಸ್ತಾನೆ ನನ್ನ ವರ್ಷ. ತಡಿ ನಿನಗೆ. ನನ್ನ ಮಗನೇ, ಯಾವಾಗ ಕೊಟ್ಟಿದ್ದೋ ವಿಜಿಗೆ ದುಡ್ಡ? ಏಯ್, ನನ್ನ ಹತ್ರ ವಿಜಿ 5,000 ಅಮೌಂಟ್ ಇಸ್ಕೊಂಡಿದ್ದಾಳೆ. ಅದಕ್ಕೆ ಅವಳನ್ನ ಕೇಳ್ತಾ ಇದ್ದೀನಿ. ನಾನೇನು ನಿನ್ನ ಕೇಳಿರಲಿಲ್ಲ. ನೀನು ಯಾಕೆ ಬರ್ತಾ ಇದೆಯಾ ಇಲ್ಲಿಗೆ? ಏಯ್, ನಿನಗೆ ದುಡ್ಡು ಬೇಕಾ? ವರ್ಷ ಕೊಡ್ತಾನೆ, ಇಸ್ಕೊ. ವರ್ಷ ಕೇಳು, ಎಷ್ಟು ಕೊಟ್ಟಿದ್ದ, ಏನು, ಎಷ್ಟು ಕೊಡಬೇಕು ವಾಪಸ್ ಅಂತ ಕೇಳಿ ವಿಚಾರಿಸ್ಕೊ. ಏನು ನನ್ನ ಮಗನೇ, ನೀನು ವಿಜಿಗೆ ₹1 ದುಡ್ಡು ಕೊಟ್ಟಿಲ್ಲ, ಏನಿಲ್ಲ. ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳಿ ಅವಳು ನನ್ನ ಹುಡುಗಿ ಕಣೋ. ಅವಳು ನನ್ನ ಹುಡುಗಿಗೆ ನೀನು ಏನಾದರೂ ಡಿಸ್ಟರ್ಬ್ ಮಾಡಿದ್ರೆ, ನಾನು ಇಲ್ಲದ ಸಮಯದಲ್ಲಿ, ನಾನು ರಜಾ ಹಾಕಿದ ಸಮಯದಲ್ಲಿ ಬಂದು ಅವಳಿಗೆ ತೊಂದರೆ ಕೊಡ್ತೀಯಾ? ನಾನು ಇಲ್ಲ ಅಂತ ಹೇಳಿ ಹೆಂಗೆ ಬೇಕೋ ಹಂಗೆ ಮಾತಾಡೋದು, ನೀನು ನನಗೆ ದುಡ್ಡು ಕೊಡಬೇಕು ಅಂತ ಅವಳಿಗೆ ಬೆದರಿಕೆ ಹಾಕೋದು, ಹಿಂಗೆಲ್ಲ ಮಾಡ್ತೀಯಾ? ಯಾಕಂಗೆ ಮಾಡ್ತೀಯಾ? ಏಯ್, ನಾನು ದುಡ್ಡು ಕೊಟ್ಟಿದ್ದೀನಿ. ನನ್ನ ಹತ್ರ ದುಡ್ಡು ಇಸ್ಕೊಂಡಿದ್ದಾಳೆ ಅವಳು. ನನ್ನ ಹತ್ರ ಹೊಲ್ಕಿಸ್ಕೊಂಡು ಮಾತಾಡಿ ನನ್ನನ್ನು ಬುಟ್ಟಿಗೆ ಬೀಳಿಸ್ಕೋಬೇಕು ಅಂತಿದ್ಲು. ನಿನ್ನೂ ಬುಟ್ಟಿಗೆ ಬೀಳಿಸ್ಕೊಂಡಿದ್ದಾಳೆ. ಅಯ್ಯೋ ಅಪ್ಪ, ಅಲ್ಲೋಡು. ಇವನು ನನ್ನ ಮೇಲೆ ಕಣ್ಣು ಹಾಕಿದ್ದ ವರ್ಷ. ಅದಕ್ಕೆ ನಾನು ಒಪ್ಕೊಳ್ಳಿಲ್ಲ. ನನಗೆ ಅಲೆನೇ ಒಬ್ಬರಿದ್ದಾರೆ, ನನಗೆ ಹಿಂಗೆ ಬೇರೆ ಆಗಿತ್ತು, ನನಗೆ ಡೈವರ್ಸ್ ಬೇರೆ ಆಗೈತೆ, ವರ್ಷ ಅವ್ರು ನಾನು ತುಂಬ ಇಷ್ಟಪಡ್ತಾರೆ ಅಂತ ಹೇಳಿದ್ದಕ್ಕೆ ಹೊಟ್ಟೆ ಕಿಚ್ಚಿ ಹಿಂಗೆ ಮಾತಾಡ್ತಾ ಇದ್ದಾನೆ. ನನಗೆ ಗೊತ್ತು ಬಿಡು ವಿಜಿ, ಇವನೆಂಥ ಹುಟ್ಟು ಲೋಫರ್ ಅಂತ ಹೇಳಿ. ಇಲ್ಲೋಡು ವಿಜಿ ಸುದ್ದಿಗೆ ಇವತ್ತು ಬಂದಿದ್ದೆ ಲಾಸ್ಟು. ಇಲ್ಲೋಡು, ನೀನು ದುಡ್ಡು ಇಲ್ಲ, ಏನೂ ಇಲ್ಲ, ಇಲ್ಲಿಂದ ಹೊರಟು ಹೋಗ್ತಾ ಇರು. ಅವಳು ಇಸ್ಕೊಂಡಿದ್ರೆ ಇಸ್ಕೊಂಡಿದ್ದೀನಿ ಅಂತಾಳೆ. ಇಸ್ಕೊಂಡಿಲ್ಲ ಅವಳು ನಿನ್ನ ಹತ್ರ ದುಡ್ಡು. ಇಲ್ಲಿಂದ ಹೊರಟು ಹೋಗ್ತಾ ಇರು ನೀನು. ಸುಮ್ಮನೆ ಗ್ರಾಚಾರ ನೆಟ್ಟಗಿರಲ್ಲ. ಇಲ್ಲಿಂದ ಸುಮ್ಮನೆ ಹೊರಟು ಹೋಗ್ತಾ ಇರು. ನಾನು ಹೋಗಲ್ಲ. ನನಗೆ ದುಡ್ಡು ಬೇಕು. ದುಡ್ಡು ಬಿಸಾಕೆ. ನೀನು ದುಡ್ಡು ಕೊಡ್ತೀನಿ ಅಂತ ಕರ್ಕೊಂಬಂದ್ಬಿಟ್ಟು ಇವನ ಹತ್ರ ನನಗೆ ಬೆದರಿಕೆ ಹಾಕಿಸ್ತಾ ಇದೆಯಾ? ಇವನ ಹತ್ರ ಗಲಾಟೆ ಮಾಡಿಸ್ತಾ ಇದೆಯಾ? ಗಲಾಟೆ ಮಾಡಿಬಿಡ್ತೀನಿ. ನಾನೇನು ಸುಮ್ಮನಿರಲ್ಲ. ನನ್ನ ಮಗನೇ, ಅವಳಿಗೆ ಎದುರಿಸ್ತಾ ಇದೀಯಾ? ನಾನು ಇಲ್ಲಿದ್ದು ಕೊಟ್ಟು ಅವ್ರ ಹುಡುಗ ನಾನು ಇಲ್ಲೇ ಮುಂದೆ ನಿಂತಿರ್ಬೇಕಾದ್ರೆ ನನ್ನ ಎದುರಿಗೆ ಅವಳನ್ನ ಬೈತಾ ಇದೆಯಾ? ನಿನಗೆ ಎಷ್ಟಿಡಬೇಡ. ಹಿಂಗೇನೆ ಸುಮ್ಮನೆ ನಾನು ದುಡ್ಡು ಕೊಡು ಅಂತ ನನಗೆ ಹಿಂಸೆ ಮಾಡ್ತಾನೆ. ಯಾಕಂದರೆ ನಾನು ಅವನ ಪ್ರೀತಿ ಒಪ್ಕೊಂಡ್ಲಿಲ್ವಲ್ಲ, ಅದಕ್ಕೆ ನನಗೂ ಪ್ರಪೋಸ್ ಮಾಡ್ತಾನೆ. ನೋಡು ವರ್ಷ ಇವನು. ಇಲ್ಲೋಡು, ನನ್ನ ಹುಡುಗಿ ತಂಟೆಗೆ ಮತ್ತೆ ಏನಾದರೂ ನೀನು ಬಂದೆ ಗ್ರಾಚಾರ ನೆಟ್ಗಿರಲ್ಲ ನನ್ನ ಮಗನೇ. ಏನು ಅಂದ್ಕೊಂಡಿದ್ಯಾ ನೀನು? ಏನು ಅಂದ್ಕೊಂಡಿದ್ಯಾ? ಬಿಟ್ಬಿಡು. ನೋಡು, ನಾನೇ ಒಂದು ಡೇಟ್ ಹೊಡೆದ್ಬಿಟ್ಟೆ ಅಂದರೆ ನೀನು ಅಪ್ಪಚ್ಚಿ ಆಗಿ ಹೋಗ್ಬಿಡ್ತೀಯ, ಪುಡಿ ಆಗಿ ಹೋಗ್ಬಿಡ್ತೀಯ ನನ್ನ ಮಗನೇ. ಸುಮ್ಮನೆ ಬಿಟ್ಟರೆ ಸರಿ. ನೋಡನ್ಕಣೋ, ನಾನೋ ನೀನೋ ನೋಡನ್ಕಣೋ. ಬಿಡೋ, ವರ್ಷ ಅವ್ರು ನೋಡಿಬೇಡ. ಅದ್ಯಾಕೋ ವರ್ಷ ಅವ್ರು ನೋಡಿತಾ ಇದೆಯಾ? ಏನೇ ಅವನಿಗೆ ಹೇಳ್ಬಿಟ್ಟು ನನಗೆ ಬೆದರಿಕೆ ಹಾಕ್ಸಿದ್ರೆ, ಅವ್ನು ಹೇಳ್ಬಿಟ್ರೆ ನಾನು ಸುಮ್ಮನೆ ಆಗ್ತೀನಿ ಅಂದ್ಕೊಂಡಿದ್ಯಾ? ನಾನು ಬಿಡು ಹೋಗ್ಲಿ ಅಂತ ಹೇಳಿ 5,000 ಎಲ್ಲೋ ಹಾಳಾಗೋಯ್ತು. 5,000 ದುಡಿಯೋಕ್ಕಾಗ್ದಲೇ ಒಬ್ರಂತ ಕಿತ್ಕೊಂಡು ತಿಂತಾಳೆ ಅಂತ ಹೇಳಿ ಅಂದ್ಕೊಂಡು ಸುಮ್ಮನಾಗೋಣ ಅಂತಿದ್ದೆ. ಅದು ಇವನ ಹತ್ರ ನನಗೆ ಜೋರು ಮಾಡಿಬಿಟ್ಟು ಇವನ ಹತ್ರ ನನಗೆ ಬೆದರಿಕೆ ಹಾಕ್ಸಕ್ಕೆ ಬಂದಿದ್ಯಾ ಅಂತಂದರೆ ನಾನು ಬಿಡಲ್ಲ. ಅದೇನಾಗುತ್ತೋ ಆಗಲಿ, ನಾನು ಬಿಡಲ್ಲ. 5,000 ಅಲ್ಲ, ನಾನು ಇನ್ನೂ ಅಪ್ಪನಾಗ ಮುಗಿಬೇಕು ನಿಮ್ಮದು. ಹಂಗೆ ಮಾಡ್ತೀನಿ ನೋಡು. ಏನು ಅಂದ್ಕೊಂಡಿದ್ಯಾ? ನನ್ನ ಇಸ್ಕೊಳ್ಳೋ ಗಂಟೆ ಇಸ್ಕೊಂಡು ಏನು ಮಾತಾಡ್ತೀಯ? ಬಿಡೋ, ಹೊಡಿಬೇಡ. ಬಿಡೋ ವರ್ಷ ಅವರೇ, ಬಿಡಿ, ಹೊಡಿಬೇಡಿ ನೀವು. ವಿಜಿ, ನಾನು ಬಿಡೋದಿಲ್ಲ ಇವನ್ನ. ಬಿಡೋದಿಲ್ಲ ಅಂದರೆ ಬಿಡೋದಿಲ್ಲ. ನಾನು ಇವನ್ನ ನೋಡೇ ಬಿಡೋಣ. ಅಲ್ಲ, ನಿನಗೆ ಬೆದರಿಕೆ ಹಾಕಕ್ಕೆ ಬಂದಿದ್ದಾನೆ ಅಂತಂದರೆ ಇವತ್ತೇ ಫಸ್ಟ್ ಆ್ಯಂಡ್ ಲಾಸ್ಟು. ಏನಾದರೂ ನಮ್ಮ ಹುಡುಗಿಗೆ ನಿನ್ನಿಂದ ಏನಾದರೂ ತೊಂದರೆ ಆಯಿತು ಅಂತಂದರೆ ನಾನು ಸುಮ್ಮನೆ ಇರಲ್ಲ ನನ್ನ ಮಗನೇ. ಯಾರು ಹೊಡಿತಾ ಇರೋದು? ಈ ರೀತಾ ಅಕ್ಕ ಬಂದೈತೆ ನಿಮ್ಮ ನೋಡಿಯೋದಕ್ಕೆ. ಅಕ್ಕ ಅವ್ರನ್ನೇ ಹೊಡಿತಾ ಇದ್ದೀರಾ? ಬಿಡಿ, ನೀವು ವರ್ಷ ಅವ್ರನ್ನೇ ಹೊಡಿತಾ ಇದ್ದೀರಾ? ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೆ ನೀನು. ರೀತಾ, ಸುಮ್ಮನೆ ಬಿಟ್ಬಿಡು. ಎಲ್ಲೋದ್ರು ನೀನು ನನಗೆ ಯಾಕೆ ಹಿಂಗೆ ಕಾಟ ಕೊಡೋದಕ್ಕೆ ಬಂದಿದ್ಯಾ? ನಾನು ಬಾಲು ನೋಡಿತಾ ಇದ್ರೆ ನೀನು ಯಾಕೆ ನನ್ನ ಹಿಡ್ಕೊಂಡು ಹೊಡಿಯೋದಕ್ಕೆ ಬಂದಿದೀಯ ರೀತಾ? ಅಲ್ಲ ಕಣೋ, ಅವಳು ದುಡ್ಡು ಇಸ್ಕೊಂಡು ತಿಂದಿದ್ದಾಳೆ ಆ ಮನೆ ಆಳಿ. ಅವಳು ದುಡ್ಡು ಇಸ್ಕೊಂಡು ತಿಂದಿರೋದಕ್ಕೆ ನೀನು ಯಾಕೆ ಹೊಡಿತಾ ಇದೀಯ? ಬಂದು ಬಾಲಣ್ಣ ದುಡ್ಡು ಕೊಟ್ಟೈತೆ, ಅದಕ್ಕೆ ನೀವು ಹೊಡಿತಾ ಐತೆ, ಕೇಳ್ತಾ ಐತೆ ಅವಳನ್ನ. ನೀನು ನೋಡಿದ್ರೆ ಅವಳ ವಿಚಾರಕ್ಕೆ ನೀನು ಯಾಕೆ ಮುಕ್ತ ತೋರಿಸ್ತೀಯ? ನಿನಗೂ ಅವಳಿಗೂ ಏನು ಸಂಬಂಧನೋ? ಅಯ್ಯೋ, ನಾವಿಬ್ರು ಜೊತೆಗೆ ಬರ್ತೀವಿ, ಇಬ್ಬರು ಪಾರ್ಟ್ನರ್ ಅಂದಮೇಲೆ ಅವ್ರಿಗೆ ಏನಾನ ಕಷ್ಟ ಬಂತು ಅಂದರೆ, ಅವ್ರಿಗೆ ಏನಾನ ಪ್ರಾಬ್ಲಮ್ ಆಯಿತು ಅಂದರೆ ಸಾಲ್ವ್ ಮಾಡೋದಕ್ಕಿದ್ದೀನಿ ನಾನು.
ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕಿದ್ದಾನಂತೆ ಇವನು. ಮತ್ತೆ 5,000 ದುಡ್ಡು ಕೊಡ್ಬೇಕು ಕಣೋ. ಮತ್ತೆ ಬಾಲಣ್ಣಂದು 5,000 ಇಸ್ಕೊಬಿಟ್ಟು ಅವಳು ಮೋಸ ಮಾಡ್ತಾ ಇದ್ರೆ ನೀನು ನೋಡಿದ್ರೆ ಬಾಲಣ್ಣಗೆ ಇಟ್ಕೊಂಡು ಹೊಡಿತಾ ಇದೆಯಾ ನನ್ನ ಮಗನೇ. ದುಡ್ಡು ಕೊಟ್ಟಿರೋರ್ಗೆ ಎಷ್ಟು ಹೊಟ್ಟೆ ಉರಿಯಾಕಿಲ್ಲ. ರೀತಾಕ ಫಸ್ಟ್ ಅವಳನ್ನು ಬಾರಿಸ್ಬೇಕು. ನಾನು ಅಲ್ಲಿ ಸುಮ್ಮನೆ ಹೋಗ್ತಾ ಇದ್ದೆ. ಬಾಬಾಲು ನೀನು ದುಡ್ಡು ಕೊಡ್ತೀನಿ ಅಂತ ಹೇಳಿ ಕರ್ಕೊಂಬಂದು ಇವನ ಹತ್ರ ಒಡ್ಸೋದಕ್ಕೆ ನಾನು ಇಲ್ಲಿ ಕರ್ಕೊಂಬಂದಿದ್ದಾಳೆ. ಏನೋ ಹೊಡಿತೀಯನೋ ಯಾಕೆ ಹೊಡಿಯೋದು ನೀನು ಬಾಲಣ್ಣನ? ಅವಣ್ಣಂದು ಏನು ತಪ್ಪೈತೆ? ದುಡ್ಡು ಇಸ್ಕೊಂಡು ಮೋಸ ಮಾಡಿರೋದು ಅವಳನ್ನು ಕೇಳೋದು ಬಿಟ್ಟು ನೀನು ಈ ಬಾಲಣ್ಣನ ಯಾಕೆ ಹೊಡಿತಾ ಇದೆಯಾ ಇಟ್ಕೊಂಡು? ಅಕ್ಕ ನೀವು ಕೇಳ್ತಾ ಇದ್ದೀರಲ್ಲ, ವರ್ಷನ್ಗೂ ನನಗೂ ಏನು ಸಂಬಂಧ, ನಿನ್ಗೂ ಅವಳಿಗೂ ಏನು ಸಂಬಂಧ, ನೀನು ಯಾಕೆ ಕೇಳೋದಕ್ಕೆ ಬಂದಿದ್ಯಾ ಅಂತ ಹೇಳಿ. ಮತ್ತು ಬಾಲಣ್ಣನಿಗೂ ನಿಮಗೂ ಏನು ಸಂಬಂಧ ಐತೆ? ನಮಗೆ ಅವ್ರ ಅಕ್ಕ ಆಗಬೇಕು, ನಾನು ಅವ್ರಿಗೆ ಅಣ್ಣ ಆಗಬೇಕು. ಇಬ್ಬರು ಅಣ್ಣ ತಂಗಿ ಥರ ಇದ್ದೀವಿ, ಅದಕ್ಕೆ ಬಂದಿದ್ದೀವಿ. ನಾವು ನಿಮ್ಮ ಥರ ಅಲ್ಲ. ಏನೋ ಇರೋದಕ್ಕೇನೆ ಅವನ ಪರವಾಗಿ ಇವಳು ಬಂದಿರೋದು. ಅಲ್ಲಿ ಜಗ್ಗು ಜೀವನ ಹಾಳು ಮಾಡಿ ಬಂದಿದ್ದಾಯಿತು, ಇನ್ನು ಬಂಟಿ ಜೀವನ ಹಾಳು ಮಾಡಿ ಬಂದಿದ್ದಾಯಿತು, ಇನ್ನು ಬಾಲೋ ಜೊತೆ ಓಡಾಡ್ತಾ ಇದ್ದಾಳ ಇವಳು ಮಿಟಕ್ಲಾಡಿ. ನಾನಂತ ಮಾಡೋಕೆ ಹೋಗಲ್ಲ. ನಾನು ನನ್ನಿಂದ ಜೀವನ ಹಾಳಾಗಿದ್ರು ನಾನು ಅವ್ರಿಗೆ ಒಳ್ಳೇದು ಮಾಡಿದ್ದೀನಿ. ಮುಚ್ಕೊಂಡಿರು. ನೋಡಿ ಹೆಂಗೆ ಮಾತಾಡ್ತೀಯ. ಅವಣ್ಣ ನನಗೆ ಅಣ್ಣ ಆಗಬೇಕು. ಅಣ್ಣ ತಗೊಂಡೋಗಿ ಹಿಂಗೆ ಮಾತಾಡ್ತೀಯ ನೋಡು. ಕಾಲಲ್ಲಿ ಬೇರೆ ಹೊಡಿತೀಯ, ಗೊತ್ತಾಗಲ್ವಾ ನಿನಗೆ? ತೆಗಿ, ಹೊಡಿಬೇಡ ನೋಡು. ನಾನು ಹಿಡ್ಕೊಂಡು ಎಳೆದ್ಬಿಟ್ರೆ ಅಷ್ಟೇ. ಯಾಕೆ ಹೊಡಿತೀಯ ವರ್ಷ ಅವ್ರನ್ನ? ನಿಮ್ಮಿಬ್ರು ಬಂಡವಾಳ ಏನು ಅಂತ ನಾನು ಬಯಲು ಮಾಡಲಿಲ್ಲ ಅಂದರೆ ನನ್ನ ಹೆಸರು ರೀತಾ ಅಂತ ಕರಿಬೇಡಲ್ವೇ? ನೋಡ್ತಾ ಇರು. ಎಲ್ಲ ಪ್ರತಿಯೊಂದು ನಿಮ್ದು ಎಳಿಯಾಗಿ ಎಲ್ಲ ಬಿಚ್ಚಿಡ್ತೀನಿ. ನೀವು ನಡ್ಕೊಂಡಿರೋ ಪ್ರತಿಯೊಂದು ಆ ಸುಗುಣಂಗೆ ಗೊತ್ತಾಗಬೇಕು. ಎಲ್ಲ ಮಾಡ್ತೀನಿ. ನೀವಿಬ್ರು ಎಂಥವ್ರು ಅಂತ ಆ ಸುಗುಣಕ್ಕೆ ತೋರಿಸ್ತೀನಿ. ಎದುರಿಸ್ತೀಯ ನೀನು? ಅದೇನು ಮಾಡ್ಕೊಂತೀಯ ಮಾಡ್ಕೋಬೋಗು. ನಾನು ನಿಮ್ಮಂಥರ್ನೆಲ್ಲ ಎಷ್ಟು ಜನ ನೋಡಿಬಿಟ್ಟಿಲ್ಲ ನನ್ನ ಸರ್ವೀಸಲ್ಲಿ. ಅದೇನು ಹೇಳ್ತೀಯ ಹೇಳ್ಕೋಬೋಗು. ನೀನು ಏನು ಹೇಳಿರೋ ಅವಳು ನಂಬೋದಿಲ್ಲ. ಅವಳು ನಂಬೋದಕ್ಕೆ ನಾವು ಬಿಡೋದು ಇಲ್ಲ. ಸರಿನಾ? ನೋಡೋಣ, ನಮಗೂ ನಿಮಗೂ ಎಷ್ಟೆಷ್ಟಿರಲಿ ಚಾಲೆಂಜ್. ಬಿಡ್ರಿ ತಕ್ಕ, ಸುಮ್ಕಿರು, ಹೊಡಿಬೇಡ. ಹಾಳಾಗಿ ಹೋದ್ರೂ ಹೋಗ್ಲಿ, 5,000 ದುಡ್ಡು ಹೋದ್ರೂ ಹೋಗುತ್ತೆ. ಅವಳು ನೋಡ್ಕೊಂತೀನಿ. ಅಲ್ಲ ನೋಡು ಬಾಲಣ್ಣ ಹೆಂಗೆ ಮಾತಾಡ್ತಾನೆ. ಓಹೋ ಅಣ್ಣ ಅಂತೆ ಅಣ್ಣ. ಎಲ್ಲರ ಮುಂದೂ ಅಣ್ಣ ಅನ್ನೋದು ಎಲ್ಲ ಹೆಂಗಿರ್ತೀರಂತ ನಮಗೂ ಚೆನ್ನಾಗಿ ಗೊತ್ತೈತೆ. ನಾವು ವರ್ಷ ಏನೋ ಚೆನ್ನಾಗಿರೋದಕ್ಕೆ ನಿಮ್ಗೆ ಹೊಟ್ಟೆ ಉರಿ. ನಿನ್ನ ಕೈಲಿ ಏನು ಮಾಡೋದಕ್ಕಾಗಲ್ಲ. ಸುಗುಣಿಗೆ ಏನು ಹೇಳ್ತೀಯ ಹೇಳ್ಕೊ ಅಷ್ಟೇ. ನೀನು ಏನು ಮಾಡೋದಕ್ಕೂ ಆಗಲ್ಲ. ಅಲ್ಲ ಈ ರೀತಾ ಎಂಥವಳಂತ ನಿನಗಿನ್ನೂ ಗೊತ್ತಿಲ್ಲ. ಇರು, ಗೊತ್ತಾಗುತ್ತೆ. ನೀನು ಮನೆಗೆ ಹೋಗೋ ಅಷ್ಟೊತ್ತಿಗೆ ಇದೇನಪ್ಪ ಈ ರೀತಾ ಹಿಂಗೆ ಮಾಡಿದಾಳೆ ಅಂತ ನೀನು ತಿಳ್ಕೊಬೇಕು. ಹಂಗೆ ಮಾಡ್ತೀನಿ, ಹೋಗು, ಗೊತ್ತಾಗುತ್ತೆ. ಅಯ್ಯೋ ಏನು ಮಾಡ್ತೀಯ ನೀನು? ಏನು ಎದುರಿಸ್ತಾ ಇದೆಯಾ? ಹೇಳು. ಆ ಸುಗುಣಗಲ್ದಿದ್ರೆ ಅವ್ರಿಗೆ ಇನ್ನೂ ಅವ್ರ ಅಮ್ಮ ಅವ್ರ ಅಪ್ಪನಿಗೆ ಹೇಳು. ನಾವೇನು ಯಾರಿಗೂ ಹೆದರ್ಕೊಳ್ಳಲ್ಲ, ಸರಿನಾ? ನಾವೇನೇನೇನು ತಪ್ಪು ಕೆಲಸ ಏನೂ ಮಾಡಿಲ್ಲ. ಏನು ನೀನು ದುಡ್ಡು ಕೇಳಕ್ಕೆ ಬಂದಿದ್ಯಾ? ಅವಣ್ಣ ಕೇಳಕ್ಕೆ ಬಂತು, ನೀನು ಕೊಟ್ಟಿಲ್ಲ ಕಣಣ್ಣ ಅಂತ ನಾವು ಅವಣ್ಣನ ಹತ್ರ ಮಾತಾಡ್ತಿದ್ದೀವಿ ಅಷ್ಟೇ. ನೀನು ಇದಕ್ಕೆಲ್ಲ ನೀನು ತಗೊಂಡೋಗಿ ಹೇಳ್ತೀನಿ ಅಂದರೆ ಸುಗುಣಂಗೆ ಹೇಳು. ಅಯ್ಯೋ ಹಿಂಗೆ ಆಯ್ತು ಕಣೆ ಸುಗುಣ ಅಂತ ಹೇಳ್ತೀವಿ. ಅಯ್ಯೋ ನಮಗೆಲ್ಲ ಮಾತಾಡೋದು ಬರಲ್ಲ ಅಂದ್ಕೊಂಡಿದ್ಯಾ? ನೀನೊಬ್ಳಿಗೆ ಬರೋದು ಮಾತಾಡೋದಕ್ಕೆ ಅಂದ್ಕೊಂಡಿದ್ಯಾ? ಹೋಗೆ ಗೊತ್ತಾಗುತ್ತೆ ನಿಮ್ಮಿಬ್ರು ಬಂಡವಾಳ ಏನು ಅಂತ. ನಾನು ಬಾಯ್ಲು ಮಾಡಲಿಲ್ಲ ಅಂದರೆ ನನ್ನ ಹೆಸರು ರೀತಾ ಅಂತ ಕರಿಬೇಡ. ಆ ಸುಗುಣ ನಿನ್ನ ಚಪ್ಪಲಿ ಹೊಡೆದು ಆಚೆ ಕಳಿಸ್ಬೇಕು. ಹಂಗೆ ಮಾಡ್ತೀನಿ. ನನ್ನ ಮಗನೇ. ಏನೋ ಅಂತ ತಿಳ್ಕೊಬಿಟ್ಟದೀಯಾ ನನ್ನ? ಹೆಂಗೆ ಮಾತಾಡ್ತೀಯ ನೋಡು. ಒಬ್ಬರು ಜೀವನ ಹಾಳು ಮಾಡಿ ಬಂದಿದ್ಯಾ ಹಂಗೆ ಹಿಂಗೆ ಅಂತ. ನಾನು ಮಾಡಿದ್ರು ಅವ್ರ ಜೀವನದಲ್ಲಿ ಒಳ್ಳೇದು ಮಾಡಿದ್ದೀನಿ. ನಿನ್ನ ಥರ ಮಾಡಿಲ್ಲ ಅಲ್ಕ ನನ್ನ ಮಗನೇ. ಏನೋ ಅನಿವಾರ್ಯ ಆಯಿತು, ನನ್ನ ಬಾಳಲ್ಲಿ ಹಿಂಗೆ ಆಗಬೇಕಾಗಿತ್ತು, ಆಗೈತೆ. ನಾನು ಹಂಗೆಲ್ಲ ಮಾಡೋಳಲ್ಲ ನಾನು. ಸುಮ್ಮನಿರು ರೀತಾ, ಸುಮ್ಮನಿರು. ಹೋದ್ರೂ ಹೋಗ್ಲಿ. ಹೋಗೋ ಹಾಳಾಗಿ. ನೀನು ನನ್ನ 5,000 ದುಡ್ಡು ತಿಂದು ನೀನೇನೋ ಉದ್ಧಾರ ಆಗಲ್ಲ, ಹಾಳಾಗಿ ಹೋಗ್ತೀಯ. ಹೋಗು ಹಾಳಾಗಿ ಹೋಗ್ತೀಯ. ಓದಿಬೇಡ ತಗ್ಗೆ, ಅದು ಯಾಕೆ ಹಂಗೆ ಹೋಯ್ತೀಯ? ಓದಿಬೇಡ, ಹೊಡಿಬೇಡ. ನೋಡಿ ಹೇಳಿರ್ತೀನಿ, ಒಳ್ಳೆ ಮಾತಲ್ಲಿ ಹೇಳ್ತೀನಿ. ರೀತಾಕ, ಅದೇನು ಮಾಡಬೇಕು ಅದನ್ನು ಮಾಡೋಣ. ಸುಮ್ಮನಿರು, ಓದಿಬೇಡ, ಸುಮ್ಮನೆ ಬಾ. ಅದು ಎಲ್ಲಿ ಬಿಗಿ ಮಾಡಬೇಕೋ ಅಲ್ಲಿ ಬಿಗಿ ಮಾಡಿದ್ರೆ ಅದು ಬಿಗಿ ಆಗೋದು. ಸುಮ್ಮನೆ ಹೊಡೆದು ಯಾಕೆ ನಮ್ಮ ಕೈ ನೋವು ಮಾಡ್ಕೊಂಬೋದು? ಸುಮ್ಮನಿರು, ಹೊಡಿಯೋಕೆ ಹೋಗ್ಬಿಡ ಬಾಯಿಲಿ. ನನ್ನ ಹತ್ರ ವಿಡಿಯೋಗಳಿದ್ದಾವೆ ಅಂತ ಹೇಳಿ ಈ ವರ್ಷಿಗೆ ಗೊತ್ತಿಲ್ಲ. ಈ ವರ್ಷ ವಿಜಿಗೆ ಇವನು ಮನೆಗೆ ಹೋಗೋದ್ರೊಳಗಾಗಿನ ಆ ಸುಗುಣನ ಫೋನಿಗೆಲ್ಲ ನಾನು ಸೆಂಡ್ ಮಾಡಿ ಇವನು ಹೋಗಿದ ತಕ್ಷಣ ಆ ಸುಗುಣ ಸರಿಯಾಗಿ ಹಿಡ್ಕೊಂಡು ಹೊಡಿದಂಗೆ ಮಾಡಲಿಲ್ಲ ಅಂತಂದರೆ ನನ್ನ ಹೆಸರು ರೀತಾ ಅಂತ ಕರಿಬೇಡ್ರಿ. ನಾನು ಇದಕ್ಕೆ ಒಳ್ಳೆ ಸಮಯ ಬರಬೇಕು, ಅವಾಗ ಇದನ್ನೆಲ್ಲ ಬಯಲು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಇವಾಗ ಪ್ರತಿಯೊಂದು ವಿಡಿಯೋನು ಎಲ್ಲ ವಾಟ್ಸಪ್ಪಲ್ಲಿ ಸೆಂಡ್ ಮಾಡ್ತೀನಿ. ಆ ಸುಗುಣ ನೋಡಬೇಕು, ತಲೆ ತಿರುಗಿ ಬೀಳಬೇಕು, ಆವಾಗ ಚೆನ್ನಾಗಿರುತ್ತೆ. ನನಗೆ ಗೊತ್ತಿಲ್ಲ. ನೀನು ಹೇಳ್ತೀಯಾ? ಹೇಳಿದ್ರೆ ನಂಬಲ್ಲ. ಹೇಳು, ನೀನು ಏನು ಹೇಳ್ತೀಯ ಹೇಳು.
ಹೇಳಿದ್ರೆ ಅಯ್ಯೋ ನಾವೆಲ್ಲ ಚೆನ್ನಾಗಿರೋದಕ್ಕೆ ನಿನ್ಗೆ ಹೊಟ್ಟೆ ಉರಿ ಅಂತಾಳೆ. ಸುಗುಣ ಇದ್ದಿದ್ದು ನಂಬಲ್ಲ, ಅವಳು ಇದ್ದಿದ್ದು ಸಗಣಿ, ಅವಳು ನಂಬೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೇನೆ ಆ ವಿಡಿಯೋ ಎಲ್ಲ ಸೆಂಡ್ ಮಾಡಿ. ನನ್ನ ಹತ್ರ ಸಾಕ್ಷಿ ಐತೆ ಅಂತ ಗೊತ್ತಿಲ್ಲ ಇವುಗಳಿಗೆಲ್ಲ. ಬಯಲು ಮಾಡ್ತೀನಿ, ನೋಡ್ತಾ ಇರ್ರಿ. ರೀತಾ ಎಂಥವಳು ಅಂತ ತೋರಿಸ್ತೀನಿ, ನೋಡ್ತಾ ಇರ್ರಿ. ಇನ್ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.